ಆಚರಣೆ ಎಲ್ಲವನ್ನ ಒಂದು ಸಂಗಮ ಮಾಡಿಕೊಂಡು ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಂಡಿರುವಂತದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಸಾಮಾನ್ಯವಾಗಿ ಈ ಎಥ್ನಿಕ್ ಡೇನ ನೀವೆಲ್ಲರೂ ಸಹ ಯಾವತ್ತು ಆಚರಿಸ್ಬೇಕು ಅನ್ನೋದೇ ಎಲ್ಲರಿಗೂ ಬಂಧುಗಳಿದ್ರು ನಮ್ಮ ಎಲ್ಲ ಫ್ಯಾಕಲ್ಟಿ ಯಾವತ್ತು ಅನ್ನೋ ನಾನಂತೂ ಅದಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ. ಬೆಳಗ್ಗೆ 8ರಿಂದ ಸಂಜೆ 8 ಗಂಟೆಗಂಟಲು ಕಾಲೇಜ್ ಇರುತ್ತೆ. ಓದಿ ಮಕ್ಕಳಿಗೆ ಒಂದು ಸ್ವಲ್ಪ ಬೋರ್ ಆಗಿದೆ, ಒಂದು ರಿಲ್ಯಾಕ್ಸ್ ಅನ್ಸ್ಬೇಕು ಅಂತ ಹೇಳ್ತಿದ್ರು. ಒಂದಿನ ಮಾಡೋಣ ಸರ್ ಅಂತ ವಿತಿನ್ 2 ಡೇಸ್ಗಳಿಗೆಲ್ಲ ಅರೇಂಜ್ ಮಾಡ್ಕೊಬಿಡ್ತೀವಿ ಸರ್ ಅಂತ ಹೇಳಿದ್ರು. ಈಗ ಆಲ್ರೆಡಿ ನಿಮ್ಮ ಆಕ್ಟಿವಿಟೀಸ್ಗಳೆಲ್ಲ ಮುಗಿದಿರ್ತವೆ. ಎಷ್ಟು ಇನ್ನೊಂದಷ್ಟು ಆಕ್ಟಿವಿಟೀಸ್ಗಳು ಇವತ್ತು ನಡೀತವೆ ಅಂತ ತಿಳ್ಕೊಂಡಿದ್ದೀನಿ. ನನಗೆ ಗೊತ್ತಿರುವಂಗೆ ಇನ್ನೂ ಕೆಲವೆಲ್ಲ ಕಾರ್ಟೂನ್ ಮೇಕಿಂಗ್ ಇರಬೇಕು. ಪಿಕ್ ಅಂಡ್ ಆಕ್ಟ್ ಮುಗ್ದಿದೆ ಅನ್ಕೋತೀನಿ, PPT ಮುಗ್ದಿದೆ, ಮೆಹಂದಿ ಇದೆ, ಬೇಸ್ ಪೇಂಟಿಂಗ್ ಇದೆ, ವೈರ್ಲೆಸ್ ಕುಕಿಂಗ್ ಇದೆ, ಕ್ವಿಜ್ ಮುಗ್ದಿದೆ, ಮೈಮ್ ಆಕ್ಟಿಂಗ್ ಇದೆ, ಆರ್ಟ್ ಅಂಡ್ ಕ್ರಾಫ್ಟ್ ಇದೆ. ಬೇರೆ ರಂಗಗಳಲ್ಲೂ ಸಹ ಮನುಷ್ಯ ತೊಡಗಿಸ್ಕೊಂಡಿದ್ರೆ. ಕುವೆಂಪು ಬಗ್ಗೆ ಹೇಳೋದಾದ್ರೆ ಪ್ರತಿದಿನ ನಾವು ಕುವೆಂಪುವನ್ನು ನೆನೆಸ್ಕೊತಾ ಇರ್ತೀವಿ. ನಮ್ಮ ಶಾಲಾ ಆವರಣದಲ್ಲಿ ಅವ್ರು ಕೊಟ್ಟಿರುವಂತ ನಾಡಗೀತೆನ ಯಾವಾಗಲೂ ನಾವು ಆಡ್ತಾನೆ ಇರ್ತೀವಿ. ಪ್ರತಿಯೊಂದನ್ನು ಸಹ ಅವರ ಕೃತಿಗಳನ್ನ, ಅವರ ನಾಟಕಗಳನ್ನ, ಅವರ ಕಾದಂಬರಿಗಳನ್ನ ಪ್ರತಿಯೊಂದನ್ನು ಒಂದು ಸಾರಿ ನೋಡಿದ್ರೆ, ಓದಿದ್ರೆ ಹೊಸ ಲೋಕಕ್ಕೆ ಸಹ ಅವರನ್ನ ಪರಿಚಯ ಮಾಡ್ಕೊಂಡಂಗೆ ಆಗುತ್ತೆ. ಹೊಸ ಮನುಷ್ಯನಾಗಿ ಸೃಷ್ಟಿಯಾಗೋದಕ್ಕೂ ಸಹ ಸಾಧ್ಯ ಆಗುತ್ತೆ. ಕುವೆಂಪು ಅನ್ನುವಂಥವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಮೊದಲನೇ ಸಾರಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಆಗೋದು, ಜ್ಞಾನಪೀಠ ಏನೆಲ್ಲ ಪ್ರಶಸ್ತಿಗಳಿವೆಯೋ ಅವೆಲ್ಲವನ್ನೂ ಸಹ ಮೊದಲೇ ತಂದು ಕನ್ನಡ ಲೋಕಕ್ಕೆ ಕೊಟ್ಟಂತವರು. ಕುವೆಂಪುವನ್ನ ಕನ್ನಡಕ್ಕೆ ಪರಿಚಯ ಮಾಡೋದಕ್ಕಿಂತ ಒಂದು ಕವನವನ್ನ ಇಂಗ್ಲಿಷ್ ನಲ್ಲಿ ಬರ್ಕೊಂಡು ಹೋಗಿ ಕೊಡ್ತಾರೆ. ಆ ಕೊಟ್ಟಂತ ಸಂದರ್ಭದಲ್ಲಿ ಐರಿಸ್ ಕವಿ ಅವ್ರು ಹೇಳ್ತಾರೆ, ಇಷ್ಟೊಂದು ಚೆನ್ನಾಗಿ ಬರೆದಿದೆಯಲ್ಲ, ಆವಾಗ ನೀನು ಇದನ್ನ ಕನ್ನಡದಲ್ಲೇ ಬರೆದಿದ್ರೆ ಇನ್ನೆಷ್ಟು ಚೆನ್ನಾಗಿ ನೀನು ಬೆಳಿಬಹುದಾಗಿತ್ತು ಅಂತ.